ನೋಡಿ ಫ್ರೆಂಡ್ಸ್, ಇದು ಮ್ಯಾಂಗೋ ಅಲ್ಫಾನ್ಸೋ ಮತ್ತು ಇದು ಬ್ಯಾಂಗನ್ ಪಲ್ಯ ಎರಡು. ಸೊ ಫ್ರೆಂಡ್ಸ್ ನೋಡಿ, ಬ್ರಿಂಜಾಲ್ ಮತ್ತು ನಂದು ಬದನೆಕಾಯಿ ಮತ್ತು ನುಗ್ಗೆಕಾಯ್ದು ಸುತ್ತು. ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಒಂದು 5-6 ಮಿನಿಟ್ 2 ದಿನ ಆಯ್ತು ರೀ ಬರಲಿಕ್ಕೆ ಆಗಿಲ್ಲ, ಬ್ಯುಸಿ ಆಗಿದ್ದೆ. ಇವತ್ತು ನಾನು ಬದನೆಕಾಯಿ ಮತ್ತು ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಯಾವ ದಿನ ಹೇಳಿ? ಗುರುವಾರ ಅಲ್ಲ, ಬಾಬಾ ಮತ್ತು ರಾಯರ ದಿನ. ಸೊ ನಿಮಗೆಲ್ಲರೂ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡಲಿ. ಇವತ್ತು ನಾನು 2 ದಿನ ಆಯ್ತು ರೀ ಬರಲಿಕ್ಕೆ ಆಗಿಲ್ಲ, ಬ್ಯುಸಿ ಆಗಿದ್ದೆ. ಇವತ್ತು ನಾನು ಬದನೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ನಮ್ಮ ಕೊಂಕಣಿ ಸ್ಟೈಲ್ ಸುಕ್ಕ ಮಾಡ್ತೇವೆ. ಓಕೆ, ಫಸ್ಟು ಈರುಳ್ಳಿ ಇಟ್ಟಿದ್ದೀನಿ, ಫ್ರೈ ಮಾಡಿಕೊಡ್ಬೇಕು. ಒಗ್ಗರಣೆಗೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ, ಅಂದರೆ ಬೇಗ ಕೆಂಪಾಗುತ್ತೆ. ಓಕೆ, ಆಮೇಲೆ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಬೇಯಿಸ್ಕೊಳಕ್ಕೆ ಹಾಕ್ಕೊಳ್ಳಿ. ಬೇಗ ಬೇಕು ನುಗ್ಗೆಕಾಯಿ ಮತ್ತು ಬದನೆಕಾಯಿ ಬೇಯಿಸುವಾಗ ಲಾಸ್ಟ್ ತೆಗಿವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅಂದರೆ ಮಿಕ್ಸ್ ಮೊದಲೇ ಹಾಕ್ಬೇಡಿ. ಸ್ವಲ್ಪ ಮಿಡ್ ಇದು ಬೇಯ್ತಾ ಇರುತ್ತಲ್ಲ ಆವಾಗ ಹಾಕ್ಕೊಳ್ಳಿ ಉಪ್ಪು. ಸೊ ದಿಸ್ ಇಸ್ ದ ಮೇನ್ ಮಸಾಲ. ಇದು ಸ್ವಲ್ಪ ಬೆಲ್ಲ ಹಾಕಿ ಮಾಡಬೇಕಾಗುತ್ತೆ ನೋಡಿ, ಕೈ ತಾಗಿ ಬಿಟ್ಟು ಬೆಲ್ಲ. ಓಕೆ, ಆಮೇಲೆ ಹಾಕ್ಕೊಳ್ತೀನಿ. ಫಸ್ಟು ತೆಂಗಿನಕಾಯಿ, ಇದು ಚಿಲ್ಲಿ ಪೌಡರ್ ಆ್ಯಂಡ್ ಹಲ್ದಿ ಪೌಡರ್. ಚಿಲ್ಲಿ ಪೌಡರ್ ನಾನು 2 ಸ್ಪೂನ್ ಹಾಕಿದ್ದೀನಿ, ಇದಕ್ಕೆ ಬೇಕು 2 ಸ್ಪೂನ್ ಇಷ್ಟಿದೆ. ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ರೀ ಇದು. ಧನಿಯಾ, ಇಲ್ಲಿ ಮೆಣಸಿನಕಾಳು ಸ್ವಲ್ಪ, ಜೀರಿಗೆ, ಹುಣಸೆಹಣ್ಣು, ಲಾಸ್ಟಲ್ಲಿ ಬೆಲ್ಲ ಹಾಕಿ ಕೈ ತಾಗಿ ಕೆಳಗಡೆ ಬಿದ್ದುಬಿಡಿ ಪ್ಲೇಟಲ್ಲಿ. ನಾನು ಈ ಥರದ್ದೇ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಓಕೆ ಫ್ರೆಂಡ್ಸ್, ಮಾಡಿ ಮಸಾಲೆ ಮಾಡುವಾಗ ತೋರಿಸ್ತೀನಿ. ಏನು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಇದು, ನಮ್ಮಲ್ಲಿ ತುಂಬ ಇಷ್ಟ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಸಿಹಿ ಆಗಬೇಕು, ಬೆಲ್ಲ ಸ್ವಲ್ಪ ಮಿಕ್ಸ್ ಮಾಡಬೇಕು, ಅವ್ರಿಗೆ ಇಷ್ಟ ಆಗುತ್ತೆ. ವಿದೌಟ್ ಸಿಹಿನೂ ಇದು ಬೆಲ್ಲನೂ ಮಾಡ್ಕೋಬೋದು ರೀ, ಆಪ್ಷನಲ್. ಬಟ್ ದಿಸ್ ಕಾಂಬಿನೇಷನ್ ಇಸ್ ವೆರಿ ವೆರಿ ಟೇಸ್ಟಿ. ಇದಕ್ಕೆ ನೀವು ಒಂದು ಆಲೂಗಡ್ಡೆನೂ ಹಾಕ್ಕೋಬೋದು, ನನ್ನ ಹತ್ರ ಇಲ್ಲ ಆಲೂ. ಇದೆರಡು ನಾನು ಹಾಕ್ತೀನಿ ಕಾಂಬಿನೇಷನ್. ಓಕೆ, ಬದನೆಕಾಯಿ ಮತ್ತು ನುಗ್ಗೆಕಾಯಿ ಸುಕ್ಕ. ಸೊ ಹೇಗಿದ್ದೀರಾ ಫ್ರೆಂಡ್ಸ್? ಥರ್ಸ್ಡೇ ಬಂದೇ ಬಿಡ್ತಲ್ರಿ ವೀಕೆಂಡು. ಇನ್ನು ವೀಕ್ ಶುರು ಆಗಿಲ್ಲ, ಅಷ್ಟರಲ್ಲೇ ಎಂಡ್ ಆಗಿರುತ್ತೆ. ಎನಿವೇಸ್, ಪಾಪ ಕೆಲಸ ಮಾಡೋರಿಗೆ 2 ದಿನ ಬೇಕು ರಿಲ್ಯಾಕ್ಸೇಷನ್. ಓಕೆ, ಕಂಟಿನ್ಯೂಸ್ ಟ್ರಾವೆಲ್ ಮಾಡೋದು ಬ್ಯಾಂಗ್ಳೂರಲ್ಲಿ ಗೊತ್ತಲ್ಲ ಹೌ ಡಿಫಿಕಲ್ಟ್ ಇಟ್ ಈಸ್ ಅಂತ. ಓಕೆನಾ? ಸೊ ತೋರಿಸ್ತೀನಿ ಮುಂದೆ. ಓಕೆ ಫ್ರೆಂಡ್ಸ್ ನೋಡಿ, ಎಷ್ಟು ಒಂದು 5-6 ಮಿನಿಟ್ಸ್ ಆಗಿರ್ಬೇಕಷ್ಟೆ, ಬೆಂದ್ಬಿಟ್ಟಿದೆ. ಸೊ ನನ್ನ ಮಸಾಲೆನೂ ರೆಡಿ. ಈಗ ನಾನು ಮಿಕ್ಸ್ ಮಾಡ್ತೀನಿ. ಓಕೆ, ಆಮೇಲೆ ನೀವು ಟೇಸ್ಟ್ ಮಾಡ್ಕೊಳ್ಳಿ, ಉಪ್ಪು ನೋಡಿ ಹಾಕಿ. ಬೆಲ್ಲನೂ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ನಾನು. ಓಕೆ, ಯಾಕಂದರೆ ಇದು ಆಲ್ರೆಡಿ ಬೆಂದಪ್ಪ ಆಗಿದೆ. ಕೆಲವೊಂದ್ಸಲ ಬೆಲ್ಲ ಹಾಕಿದ್ರೆ ನೀವು ಮಿಕ್ಸ್ ಮಾಡಿದ್ದು ಬೇಯೋದಿಲ್ಲ, ಬೆಲ್ಲ ಹಾಕಿದ್ರೆ ಬೇಯಲ್ಲ, ಅದಕ್ಕೆ ಲಾಸ್ಟಲ್ಲಿ ಇಡ್ತಾರೆ. ಈಗ ಇದು ಬೆಂದ್ಬಿಟ್ಟಿದೆ, ನಾನೀಗ ಮಸಾಲೆ ಮಿಕ್ಸ್ ಮಾಡ್ತೀನಿ. ಆಯಿತಾ? ತುಂಬ ತೆಳ್ಳಗೆ ಮಾಡಬಾರ್ದು ಇದು, ಸಾರು ಥರ. ಶುಡ್ ಬಿ ಡ್ರೈ, ಸುಕ್ಕ ಥರ ಇರಬೇಕು, ಚಪಾತಿಗೆ ಹಚ್ಕೊಳ್ಳೋ ಥರ. ಓಕೆ, ಲಾಸ್ಟಲ್ಲಿ ಸ್ವಲ್ಪ ಉಳಿತಲ್ಲ, ಅದು ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ತುಂಬ ತೆಳ್ಳಗಾದ್ರೆ ಚೆನ್ನಾಗಿಲ್ಲ, ಸಾರಾಗಿ ಹೋಗ್ಬಿಡುತ್ತೆ ನೋಡಿ. ಆಯಿತಾ? ಇದು ಕುದಿ ಬರಬೇಕು, ಉಪ್ಪು ನೋಡ್ಕೊಳ್ಳಿ ಟೇಸ್ಟನ್ನು. ಇದಕ್ಕೆ ನೀವು ಈರುಳ್ಳಿನ ಹಾಕ್ಬೋದು, ಸಾಸಿವೆ ಮತ್ತು ಕರಿಬೇವು ಅದು ಹಾಕ್ಬೋದು. ಎನಿ ಕಾಂಬಿನೇಷನ್ ಇಸ್ ಫೈನ್. ನಾನು ಈರುಳ್ಳಿ ಹಾಕ್ತೀನಿ. ಓಕೆ ನೋಡಿ, ಇದೆಲ್ಲ ಕೊಂಕಣಿ ಸ್ಟೈಲ್ ರೀ ಇದು. ಅಲ್ಲಾಡ್ತಾ ಇದೆ ನನ್ನ ಕೈಯಲ್ಲಿ ಮೊಬೈಲ್. ಓಕೆ, ಈಗ ಉಪ್ಪು ಮತ್ತು ನೋಡಿಬಿಟ್ಟು ಟೇಸ್ಟ್ ಮಾಡಿ. ಲಾಸ್ಟ್ ಕುದಿ ಆದಮೇಲೆ ರೆಡಿ ಆದಮೇಲೆ ತೋರಿಸ್ತೀನಿ. ಓಕೆನಾ? ನಾವು ದಿಸ್ ಇಸ್ ಮೈ ಸಲಾಡ್, ಮೂಲಂಗಿದು ಮೂಲಿ, ಮೊಸರು ಹಾಕ್ತೀನಿ ಲಾಸ್ಟಲ್ಲಿ. ಏನಾದರೂ ಒಂದು ಸ್ಯಾಲಡ್ ಇಟ್ಕೋಬೇಕು ರೀ. ಇದು ಸೌತೆಕಾಯಿ ಆರ್ ಎನಿ ವೆಜಿಟೇಬಲ್. ನಾನು ಇದು ತೋರಿಸ್ತೀನಿ ನಿಮಗೆ. ಓಕೆ, ವೆಜ್ ಸೂಪ್ ಮಾಡೋದು ತೋರಿಸ್ತೀನಿ. ತುಂಬ ಒಳ್ಳೇದು ರೀ ಆರೋಗ್ಯಕ್ಕೆ. ಸೊಪ್ಪು, ವೆಜ್ ಸೂಪು ಎಲ್ಲ ನಾನು ಹೋಮ್ ಮೇಡೇ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇಟ್ ಈಸ್ ರಿಚ್ ಫೈಬರ್ ಆಲ್ಸೋ, ಗುಡ್ ಫಾರ್ ಹೆಲ್ತ್ ಆಲ್ಸೋ. ಹೊಟ್ಟೆನೂ ತುಂಬ ಇರುತ್ತೆ ಒಂಥರ. ನೀಡ್ ನಾಟ್ ಗೋ ಫಾರ್ ಎನಿ ಅದರ್ ದೀಸ್ ಸ್ನ್ಯಾಕ್ಸ್ ಆ್ಯಂಡ್ ಆಲ್, ಬೇಕಾಗಿಲ್ಲ. ಯು ಹ್ಯಾವ್ ದಟ್ ಸೂಪ್. ಓಕೆ, ಸೊ ಇನ್ನೂ ನನ್ನ ಟೈಮ್ ಆಗಿಲ್ಲ ರೀ, ಟೀ ಬರುತ್ತೆ ಇನ್ನು. ಓಕೆ ನೋಡಿ, ಕುದೀತಾ ಇದೆ. ಸೊ ತೋರಿಸ್ತೀನಿ ಲಾಸ್ಟ್ ಎಂಡ್ ಪ್ರಾಡಕ್ಟ್. ಅಡುಗೆ ಮನೆ ನೋಡಬೇಡಿ, ಎಲ್ಲ ಹರಡಿರುತ್ತೆ. ಓಕೆ, ಸೊ ಫ್ರೆಂಡ್ಸ್ ನೋಡಿ, ಬ್ರಿಂಜಾಲ್ ಮತ್ತು ನಂದು ಬದನೆಕಾಯಿ ಮತ್ತು ನುಗ್ಗೆಕಾಯ್ದು ಸುಕ್ಕ ರೆಡಿಯಾಗಿದೆ. ಓಕೆ, ಯು ನೋ ದ ನ್ಯೂಟ್ರಿಷನಲ್ ವ್ಯಾಲ್ಯೂ
of drumstick. It is very rich fiber, vitamin A and C, potassium combination. Okay, brinjal. It is very good antioxidant idu. So it is very good for health too. Okay. So this is the combination I have done today for you. ಮಾಡಿಬಿಡಿ ಆಯಿತಾ. ನಂದೇನು ಸರಳ ವಿಧಾನ ರೀ, ಏನು ತುಂಬ ಏನು ಟೈಮ್ ಕನ್ಸ್ಯೂಮಿಂಗ್ ಇಲ್ಲ. ಓಕೆನಾ? ಮಾಡಿಬಿಟ್ಟು ನನಗೆ ಹೇಳಬೇಕು ರೀ. ಯುವರ್ ಒಪಿನಿಯನ್ ಈಸ್ ಮೋಸ್ಟ್ ವೆಲ್ಕಮ್. ಓಕೆ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ದಯವಿಟ್ಟು ನನಗೆ ನೀವೆಲ್ಲರೂ ಸಪೋರ್ಟ್ ಮಾಡಲೇಬೇಕು. ಓಕೆನಾ? ಹ್ಯಾವ್ ಎ ನೈಸ್ ಡೇ. ಗಾಡ್ ಬ್ಲೆಸ್ ಯು. ಸೊ ನೋಡಿ, ಇದು ರೆಡಿ ಮುಲ್ಲಂಗಿ ರಾಯ್ತಾ ಎಲ್ಲ ರೆಡಿಯಾಗಿದೆ. ಮೊಸರು ಹಾಕಿದ್ದೇನೆ, ಲಾಸ್ಟಲ್ಲಿ ಹಾಕ್ತೀನಿ ಉಪ್ಪು ಊಟ ಮಾಡುವಾಗ. ದಿಸ್ ಈಸ್ ಮತ್ತು ನಿನ್ನೆ ನಾವು ಮಾಡಿರೋದು ಪಾಲಕ್ ದಾಲ್ ಸಾಂಬಾರ್ ಇದೆ ಅದೇ. ಓಕೆ, ಮತ್ತು ಬ್ರೋಕನ್ ವೀಟ್ ಆ್ಯಂಡ್ ರೈಸ್ ಟುಡೇಸ್ ಮೆನು. ಲಾಸ್ಟ್ ಡೆಸರ್ಟ್ ಹೇಳ್ತೀನಿ. ಸಿ, ದಿಸ್ ಇಸ್ ಮ್ಯಾಂಗೋ ಡೆಸರ್ಟ್ ಇನ್ನೂ ಮಾಡಿಲ್ಲ, ಮಾಡ್ತೀನಿ. ಓಕೆ, ಹ್ಯಾವ್ ಎ ನೈಸ್ ಡೇ ರೀ. ಗಾಡ್ ಬ್ಲೆಸ್ ಎವ್ರಿ ಒನ್. ಟೇಕ್ ಕೇರ್. ಫ್ರೆಂಡ್ಸ್, ಇದು ಮ್ಯಾಂಗೋ ಅಲ್ಫಾನ್ಸೋ ಮತ್ತು ಇದು ಬ್ಯಾಂಗನ್ ಪಲ್ಯ ಎರಡು ಮಿಕ್ಸ್ ಮಾಡಿದ್ದೀನಿ. ಚಿಯಾ ಸೀಡ್ಸ್ ನೆನೆಸಿದ್ದೇನೆ. ಸೊ ದಿಸ್ ಇಸ್ ದ ಡೆಸರ್ಟ್. ಆ್ಯಕ್ಚುಲಿ ಮಿಕ್ಸಿಲಿ ಹಾಕಿದ ಒಂಥರ ಪೀಸ್ ಥರ ಆಗಿಬಿಡುತ್ತೆ. ಆ ಪೀಸ್ ಸಿಗಬೇಕು, ಚೆನ್ನಾಗಿರುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಒಂದೊಂದು ಬೌಲಲ್ಲಿ ಹಾಕಿ ಲಾಸ್ಟ್ ಆ್ಯಂಡ್ ಡೆಸರ್ಟ್ ಫಾರ್ ಟುಡೇ. ಸಾಯಿಬಾಬಾಗೆ ನೈವೇದ್ಯ ಮಾಡಿ ಆಮೇಲೆ ಮಾಡ್ತೀನಿ. ಇದನ್ನು ಬಾಬಾಗೆ ನೈವೇದ್ಯ ಮಾಡಲೇಬೇಕು. ಸೊ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಗಳು ನಿಮ್ಮನ್ನೆಲ್ಲ ಚೆನ್ನಾಗಿ ಇಟ್ಟಿರಲಿ ಅಂತ ಹಾರೈಸುತ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸುತ್ತೇನೆ. ಥ್ಯಾಂಕ್ ಯು ಎವ್ರಿ ಒನ್.